ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟ್ ಏನಾದರೂ ಬೇಗ ಖಾಲಿ ಆಗ್ತಿದ್ರೆ, ನೀವು ಜಾಸ್ತಿ ಮೊಬೈಲ್ ಯೂಸ್ ಮಾಡಲ್ಲ ಆದರೂ ಕೂಡ ನಿಮ್ಮ ಒಂದು ಇಂಟರ್ನೆಟ್ ಬೇಗ ಖಾಲಿ ಆಗ್ತಿದ್ರೆ, ನಿಮ್ಮ ಒಂದು ಇಂಟರ್ನೆಟ್ ಏನಾದರೂ ಫಾಸ್ಟಾಗಿ ಖಾಲಿ ಆಗ್ತಿದ್ರೆ, ನೀವು ಜಾಸ್ತಿ ಮೊಬೈಲ್ ಯೂಸ್ ಮಾಡಲ್ಲ ಆದರೂ ಕೂಡ ನಿಮ್ಮ ಒಂದು ಮೊಬೈಲಲ್ಲಿ ಇಂಟರ್ನೆಟ್ ಬೇಗ ಖಾಲಿ ಆಗ್ತಿದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 3-4 ಸೆಟ್ಟಿಂಗ್ಸ್ಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಸೆಟ್ಟಿಂಗ್ಸ್ ನೀವೇನಾದರೂ ಮಾಡ್ಕೊಂಡ್ರೆ, ನಿಮ್ಮ ಒಂದು ಮೊಬೈಲಲ್ಲಿ ನೀವು ಮೊಬೈಲ್ ಯೂಸ್ ಮಾಡದೇ ಇರೋ ಟೈಮಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಡಾಟಾ ರನ್ ಆಗ್ತಾ ಇರುತ್ತೆ. ಅದನ್ನು ಯಾವ ಥರ ಸ್ಟಾಪ್ ಮಾಡೋದು ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಸಿಂಪಲ್ ಸ್ಟೆಪ್ಸ್ ಇರುವಂಥದ್ದು. ಈ ಸೆಟ್ಟಿಂಗ್ಸ್ ಏನಾದರೂ ನೀವು ಮಾಡಿಕೊಂಡ್ರೆ, ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟ್ 1 GB 1.5 GB 2 GB ಏನು ರಿಚಾರ್ಜ್ ಮಾಡ್ಕೊಂಡಿರ್ತಾರಲ್ಲ, ಆ ಒಂದು ರಿಚಾರ್ಜ್ ಪ್ಯಾಕಲ್ಲಿ 1 GB 1.5 GB 2 GB ಏನು ಇಂಟರ್ನೆಟ್ ನಿಮ್ಗೆ ಸಿಗುತ್ತಲ್ಲ, ಒಂದು ದಿನ ಕಂಪ್ಲೀಟಾಗಿ ಬೆಳಿಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಆರಾಮಾಗಿ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಯಾವ ಥರ ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಂಡ್ಬಿಟ್ಟು, ಇಲ್ಲಿ ಮೇಲ್ಗಡೆ ರೈಟ್ ಸೈಡ್ ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಐಕಾನ್ ಬಂದಿರುವಂಥದ್ದು, ನಿಮ್ಮ ಒಂದು ಇಮೇಲ್ ID ಪ್ರೊಫೈಲ್ ಬಂದಿರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಯು ಅಂತ ಒಂದು ಆಪ್ಷನ್ ಬಂದಿರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಆಪ್ಷನ್ ಬಂದಿರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಲಾಸ್ಟ್ ಸೆಕೆಂಡ್ ಅಲ್ಲಿ ಒಂದು ಆಪ್ಷನ್ ಇರುವಂಥದ್ದು ಸೆಟ್ಟಿಂಗ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಸೆಕೆಂಡ್ ಆಪ್ಷನ್ ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ ಬಂದಿರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಒಂದು ಆಪ್ಷನ್ ನಿಮಗೆ ಕಾಣ್ತಾ ಇರುವಂಥದ್ದು ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ. ಈ ಒಂದು ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತಪ್ಪ ಅಂದರೆ, ನಿಮ್ಮ ಒಂದು ಮೊಬೈಲಲ್ಲಿ ಇಲ್ಲಿ ಆ್ಯಪ್ಸ್ಗಳಿರುವಂಥದ್ದು ಫೋಟೋಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸ್ನ್ಯಾಪ್ಚಾಟ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈ ಥರ ತುಂಬ ಆ್ಯಪ್ಸ್ ಇರುವಂಥದ್ದು. ಈ ಒಂದು ಎಲ್ಲ ಒಂದು ಆ್ಯಪ್ಸ್ಗಳಲ್ಲಿ ಏನೇ ಒಂದು ಅಪ್ಡೇಟ್ ಬಂದಿದ್ರು, ದಿನಕ್ಕೆ ಒಂದಾದರೂ ಯಾವುದಾದ್ರೂ ಒಂದು ಆ್ಯಪ್ ಅಪ್ಡೇಟ್ ಬಂದೇ ಬರುತ್ತೆ. ಅದು ನಿಮ್ಮ ಒಂದು ಪರ್ಮಿಷನ್ ಇಲ್ಲದೆ ನೀವು ಅಪ್ಡೇಟ್ ಮಾಡದೇ ಇದ್ರೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಬೇಕಾದ ಆ್ಯಪ್ಸ್ಗಳಾಗಿರ್ಬೋದು, ಬೇಡದಿರೋ ಆ್ಯಪ್ಸ್ಗಳಾಗಿರ್ಬೋದು, ಒಟ್ಟಿನಲ್ಲಿ ಎಲ್ಲ ಒಂದು ಆ್ಯಪ್ಸ್ಗಳು ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ನಿಮ್ಗೆ ಏನಾದರೂ ಅಪ್ಡೇಟ್ ಬೇಕಿದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ವಾಟ್ಸಪ್ ಅಂತ ಸರ್ಚ್ ಮಾಡ್ತಾರಲ್ಲ, ವಾಟ್ಸಪ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ವಾಟ್ಸಪ್ ಅಪ್ಡೇಟ್ ಬಂದಿರುವಂಥದ್ದು ನೋಡ್ಕೋಬೋದು. ಇಲ್ಲಿ ಅಪ್ಡೇಟ್ ಬಂದಿರುವಂಥದ್ದು, ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅಪ್ಡೇಟ್ ಆಗುತ್ತೆ. ನಿಮಗೆ ಬೇಕಾದ ಆ್ಯಪ್ಸ್ ಬೇಕಾದ ಟೈಮಲ್ಲಿ ಅಪ್ಡೇಟ್ ಮಾಡ್ಕೋಬೋದು ಸ್ನೇಹಿತರೆ. ಅಕಸ್ಮಾತ್ ನಿಮ್ಮ ಒಂದು ಫೋನಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಆಗ್ತಿದ್ರೆ, ಅದರಿಂದ ನಿಮ್ಮ ಒಂದು ಫೋನ್ ಚಾರ್ಜ್ ಖಾಲಿ ಆಗೋ ಚಾನ್ಸಸ್ ಇರುತ್ತೆ, ಅದರಿಂದ ನಿಮ್ಮ ಒಂದು ಇಂಟರ್ನೆಟ್ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಒಂದು ಸೆಟ್ಟಿಂಗನ್ನು ಮಾಡ್ಕೊಳ್ಳಿ. ಇನ್ನು ಸೆಕೆಂಡ್ ಸೆಟ್ಟಿಂಗ್ ಹೇಳ್ತೀನಿ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಅದಕ್ಕಿಂತ ಮುಂಚೆ ತುಂಬ ರಿಸರ್ಚ್ ಮಾಡಿಬಿಟ್ಟು, ತುಂಬ ಸೆಟ್ಟಿಂಗನ್ನು ಸರ್ಚ್ ಮಾಡಿಬಿಟ್ಟು, ಬೇರೆ ಎಲ್ಲ ಕಡೆ ಗೂಗಲಿಂದ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಅದಕ್ಕೆ ಮರಿದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ಹೊರಟೋಗ್ಬಿಡ್ತಾರೆ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ. ಮುಂದಿನ ದಿನದಲ್ಲಿ ಇದೇ ಥರ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡೋದ್ರಿಂದ ಇದೇ ಥರ ಒಂದು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮೋಟಿವೇಶನ್ ಸಿಗುತ್ತೆ. ಆಯಿತಾ? ಲೈಕ್ ಮತ್ತು ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಇನ್ನು ಮೇನ್ ಆಗಿ ಸೆಕೆಂಡ್ ಸೆಟ್ಟಿಂಗ್ ಹೇಳ್ತೀನಿ. ಅದಕ್ಕೆ ನಿಮ್ಮ ಒಂದು ಮೊಬೈಲಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಅಬೌಟ್ ಫೋನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಇರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಿಲ್ಡ್ ನಂಬರ್ ಅಂತ ಇರುವಂಥದ್ದು, ಇದ್ರ ಮೇಲೆ 7 ಸಲ ಟ್ಯಾಪ್ ಮಾಡಿ. ಅಕಸ್ಮಾತ್ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡಿರ್ತಾರಲ್ಲ, ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಬಿಲ್ಡ್ ನಂಬರ್ ಅಂತ ಟೈಪ್ ಮಾಡಿ. ಬಿಲ್ಡ್ ನಂಬರ್ ಅಂತ ಟೈಪ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಆ ಒಂದು ಆಪ್ಷನ್ಗೆ ನಿಮಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಬಿಲ್ಡ್ ನಂಬರ್ ಮೇಲೆ 7 ಸಲ ಟ್ಯಾಪ್ ಮಾಡಿ. ಈ ಬಿಲ್ಡ್ ನಂಬರ್ ಮೇಲೆ 7 ಸಲ ಟ್ಯಾಪ್ ಮಾಡಿದಾಗ URA ನೌ ಡೆವಲಪರ್ ಅಂತ ಬರುತ್ತೆ. URA ನೌ ಡೆವಲಪರ್ ಅಂತ ಬಂದಾಗ ಮತ್ತೆ ನಿಮ್ಮ ಒಂದು ಫೋನಲ್ಲಿ ಎಲ್ಲ ಒಂದು ರೀಸೆಂಟನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು, ಸೆಟ್ಟಿಂಗ್ಸನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು, ಮತ್ತೆ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿ. ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಆಫ್ ಇದ್ರೆ, ಈ ಒಂದು ಡೆವಲಪರ್ ಆಪ್ಷನ್ ಫಸ್ಟ್ ಮೇಲ್ಗಡೆ ಆಫ್ ಏನಾದರೂ ಇದ್ರೆ ಅದನ್ನು ಆನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಸ್ನೇಹಿತರೆ. ನಿಧಾನವಾಗಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಇಲ್ಲಿ ತುಂಬ ಆಪ್ಷನ್ ಇರುವಂಥದ್ದು, ಸ್ವಲ್ಪ ಪೇಷನ್ಸಿಂದ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮ್ಗೊಂದು ಆಪ್ಷನ್ ಸಿಗುತ್ತೆ. ಯಾವುದಪ್ಪ ಅಂದರೆ, ಇಲ್ಲಿ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ಒಂದು ಆಪ್ಷನ್ ಇರುವಂಥದ್ದು. ಆ್ಯಪ್ಸಲ್ಲಿ ಸೆಕೆಂಡ್ ಆಪ್ಷನ್ನು ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋ ಬ್ಯಾಕ್ಗ್ರೌಂಡ್ ಪ್ರೊಸೆಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋ ಬ್ಯಾಕ್ಗ್ರೌಂಡ್ ಪ್ರೊಸೆಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ
ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಒಂದು ಫೋನ್ ವರ್ಕ್ ಆಗೋದು ಸ್ಟಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ ವರ್ಕ್ ಆಗೋದಾಗಿರ್ಬೋದು, ಬೇರೆ ಆ್ಯಪ್ಸ್ ಏನಾದರೂ ಓಪನ್ ಇಟ್ಟು ಹಾಗೆ ಕ್ಲೋಸ್ ಮಾಡಿದ್ದಿಲ್ಲಪ್ಪ ಅಂದರೆ, ಯಾವುದಾದ್ರೂ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನೀವೇನಾದರೂ ಇನ್ಸ್ಟಾಲ್ ಮಾಡಿದರೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ರನ್ ಆಗ್ತಿದ್ರೆ ಇಂಟರ್ನೆಟ್ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಸುಮ್ಮನೆ ವೇಸ್ಟ್ ಆಗಲ್ಲ ಸ್ನೇಹಿತರೆ. ಇಂಟರ್ನೆಟ್ ಕೂಡ ಬೇಗ ಬೇಗ ಖಾಲಿ ಆಗೋದಿಲ್ಲ, ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇಷ್ಟು ಸೆಟ್ಟಿಂಗ್ ಮಾಡ್ಕೊಳ್ಳಿ. ಇನ್ನು ಪಾರ್ಟ್ 2 ವಿಡಿಯೋ ಇದೇ ಥರ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.